He's not only a very good singer, very fast writer. ವಾವ್. ನಾವು ಒಂದು ಕೆಲಸ ಮಾಡ್ತಾ ಇದೀವಿ. ನಾನು ಸುಮ್ಮನೆ ಹಿಂಗೆ ಹೇಳಿದ್ರೆ ಮೈಕ್ ಹತ್ರ ನಿಂತ್ಕೊಂಡು ಟಕ್ ಅಂತ 2 ಲೈನ್ ಹೇಳ್ತಾರೆ. ಸುಮ್ಮನೆ ಅವ್ರಿಗೆ ಅಷ್ಟು ಫಾಲೋವರ್ಸ್ ಸಿಕ್ಕಿಲ್ಲ ಅನ್ನೋದು ನನಗೂ ನನಗೆ ತುಂಬಾ ಹತ್ರದಿಂದ ನೋಡಿದಾಗ ಅರಿವಾಯ್ತು. ವೆರಿ ಬ್ರಿಲಿಯಂಟ್. ನಾವೆಲ್ಲೋ ಕುರಿ ಕಾಯ್ಕೊಂಡಿದ್ದವರು, ಎಲ್ಲೋ ಜಾನಪದ ಹಾಡನ್ನ ಹಾಡ್ಕೊಂತಿದ್ದವರು, ಒಂದು ಸಣ್ಣ ಕಲಾವಿದ್ರು ಕೂಡ ದೊಡ್ಡ ಮನಸ್ಥಿತಿಯಿಂದ ನೋಡ್ಕೊಂತ ನಿಮಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು. ಬಾಳು ಬೆಳಗುಂದಿ ಉತ್ತರ ಕರ್ನಾಟಕ ಭಾಗದ ಸೂಪರ್ ಸ್ಟಾರ್. ಅವರ ಹಾಡುಗಳಿಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ ರೀತಿ ಡಿಮ್ಯಾಂಡ್ ಇದೆ ಅನ್ನೋದು ಅಲ್ಲಿನ ಜನರ ಬಾಯಿಂದ ಕೇಳಿದ್ರೇನೆ ಗೊತ್ತಾಗೋದು. ಇನ್ನು ಜಿ ಕನ್ನಡ ವಾಹಿನಿಯ ಸರಿಗಮಪ ಕಾರ್ಯಕ್ರಮಕ್ಕೆ ಬರುವಂತಹ ಸಂದರ್ಭದಲ್ಲಿ ಅವರ ಯೂಟ್ಯೂಬ್ ವಾಹಿನಿಯ ಸಬ್ಸ್ಕ್ರೈಬರ್ಗಳ ಸಂಖ್ಯೆ 11 ಲಕ್ಷ ಆಯಿತು. ಇದೀಗ ಅದು 15.5 ಲಕ್ಷವನ್ನ ದಾಟಿ ಮುನ್ನುಗ್ತಾ ಇದೆ. ಇಲ್ಲೇ ಗೊತ್ತಾಗತ್ತೆ ಯಾವ ರೇಂಜಿಗೆ ಬಾಳು ಬೆಳಗುಂದಿ ಅವರಿಗೆ ಅಭಿಮಾನಿಗಳಿದ್ದಾರೆ, ಯಾವ ರೇಂಜಿಗೆ ಅವರು ಸದ್ಯಕ್ಕೆ ಸದ್ದು ಮಾಡ್ತಿದ್ದಾರೆ ಅಂತ. ಸರಿಗಮಪ ಕಾರ್ಯಕ್ರಮಕ್ಕೆ ಬಂದ ಬಳಿಕ ಅವರ ಪಬ್ಲಿಸಿಟಿ ಇನ್ನಷ್ಟು ಹೆಚ್ಚಾಗಿದೆ. ಹಿಂದೆಲ್ಲ ಬರೀ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಂಥ ಬಾಳು ಬೆಳಗುಂದಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹವಾವನ್ನ ಸೃಷ್ಟಿ ಮಾಡಿದ್ದಾರೆ. ಯೂಟ್ಯೂಬ್ ವಾಹಿನಿಯ ಮೂಲಕ ಮಾತ್ರ ಗುರುತಿಸ್ಕೊಳ್ತಾ ಇದ್ದಂಥ ಬಾಳು ಬೆಳಗುಂದಿ ಇವತ್ತು ಸೋಷಿಯಲ್ ಮೀಡಿಯಾದ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅನ್ನ ಪಡ್ಕೊಂಡಂತಹ ಸ್ಟಾರ್ ಅನ್ನೋ ರೀತಿ ಇವತ್ತು ಹೆಸರನ್ನ ಗಳಿಸ್ಕೊಂಡಿದ್ದಾರೆ. ಒಂದು ವಾರ ಬಾಳು ಬೆಳಗುಂದಿ ಸಾಂಗ್ಸ್ ಅನ್ನ ಕೇಳ್ಕೊಂಡಂತಹ ಅಭಿಮಾನಿಗಳು ಮುಂದಿನ ಸಂಚಿಕೆಯಲ್ಲಿ ಬಾಳು ಬೆಳಗುಂದಿ ಯಾವ ಹಾಡನ್ನ ಹಾಡ್ತಾರೆ ಅನ್ನೋದನ್ನ ಕಾಯ್ತಾ ಕೂರುವ ರೀತಿಗೆ ಬಾಳು ಬೆಳಗುಂದಿ ಸದ್ದು ಮಾಡ್ತಿದ್ದಾರೆ. ಜಸ್ಟ್ 3ನೇ ಕ್ಲಾಸ್ ಓದಿದಂಥ ಒಬ್ಬ ಹುಡುಗ ಇಷ್ಟರ ಮಟ್ಟಿಗೆ ಸದ್ದು ಮಾಡಬಹುದು ಅಂತ ಖಂಡಿತವಾಗ್ಲೂ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಅವರ ಹಿನ್ನೆಲೆ, ಅವರು ಬೆಳೆದು ಬಂದಂತಹ ಹಾದಿ ಎಲ್ಲವೂ ಕೂಡ ಒಂಥರ ಸ್ಫೂರ್ತಿ ಆಗುವಂಥದ್ದು. ನಿಮಗೆಲ್ಲ ಗೊತ್ತೇ ಇದೆ, ಈಗಾಗಲೇ ಸರಿಗಮಪ ಕಾರ್ಯಕ್ರಮದ ಮೂಲಕ ಅನೇಕ ಪ್ರತಿಭೆಗಳು ಒಳ್ಳೊಳ್ಳೆ ಅವಕಾಶವನ್ನು ಪಡ್ಕೊಳ್ತಾ ಇವೆ. ಈ ಬಾರಿಯ ಸೀಸನ್ ಅಂತೂ ತುಂಬಾನೇ ವಿಭಿನ್ನ ಹಾಗೆ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಒಬ್ಬೊಬ್ಬ ಕಲಾವಿದರು ಕೂಡ ಒಬ್ಬೊಬ್ಬರನ್ನ ಮೀರಿಸುವ ರೀತಿ ಇದೆ. ಅದರಲ್ಲೂ ಈ ಬಾರಿಯ ಸೀಸನ್ ನಲ್ಲಿ ಹೆಚ್ಚು ಗಮನ ಸೆಳೀತಾ ಇರುವಂತಹ ಸ್ಪರ್ಧಿಗಳಲ್ಲಿ ಬಾಳು ಬೆಳಗುಂದಿ, JK ರಾಜು ಹಾಗೇನೆ ದ್ಯಾಮೇಶ್ ಅವರು. ಈ ಮೂವರು ಸಿಕ್ಕಾಪಟ್ಟೆ ಗಮನವನ್ನ ಸೆಳೀತಾ ಇದ್ದಾರೆ. ಈಗಾಗಲೇ JK ರಾಜು ಅವರ ಮನೆಗೆ ಭೇಟಿ ಕೊಟ್ಟಂತ ಅರ್ಜುನ್ ಜನ್ಯ ಅವರಿಗೆ ಒಂದಿಷ್ಟು ಬದುಕಿಗೆ ಭರವಸೆಗಳನ್ನ ತುಂಬಿದ್ದಾರೆ. ನನ್ನ ಕಾರ್ಯಕ್ರಮಗಳಲ್ಲಿ ನಿಮ್ಗೆ ಅವಕಾಶ ಕೊಡ್ತೀನಿ ಅನ್ನೋ ಮಾತನ್ನ ಕೊಟ್ಟಿದ್ದಾರೆ. ಹಾಗೇನೆ ನಿಮ್ಮ ಮನೆಗೆ TV ಸೌಲಭ್ಯವನ್ನು ನಾನು ಕಲ್ಪಿಸ್ಕೊಡ್ತೀನಿ, ನಾನು ನಿಮ್ಮ ಮಗನಿದ್ದಂತೆ ನಿಮ್ಮ ಜೊತೆ ಇರ್ತೀನಿ ಅನ್ನೋ ಮೆಚ್ಚುಗೆಯ ಹಾಗೆ ನಂಬಿಕೆಯ ಮಾತುಗಳನ್ನು ಹೇಳಿದ್ದಾರೆ. ಇದೀಗ ಇದೇ ಅರ್ಜುನ್ ಜನ್ಯ ಸದ್ದಿಲ್ಲದೆ ಬಾಳು ಬೆಳಗುಂದಿ ಅವರನ್ನ ಕೂಡ ಸ್ಯಾಂಡಲ್ವುಡ್ಗೆ ಕರೆತರೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ ಅನ್ನೋ ವಿಚಾರ ಸರಿಗಮಪ ವೇದಿಕೆಯಲ್ಲೇ ರಿವೀಲ್ ಆಗಿದೆ. ಬಾಳು ಬೆಳಗುಂದಿ ಅವರನ್ನ ತಮ್ಮ ಸ್ಟುಡಿಯೋಗೆ ಕರೆಸ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಬಾಳು ಅವರಿಗೆ ಸಿನಿಮಾದಲ್ಲಿ ಹಾಡುಗಾರಿಕೆಗೆ ಅವಕಾಶ ಕೊಡುವ ನಿಟ್ಟಿನಲ್ಲಿ ಸದ್ದಿಲ್ಲದೆ ಒಂದಷ್ಟು ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಬಾಳು ಬೆಳಗುಂದಿ ಅವರನ್ನ ಅರ್ಜುನ್ ಜನ್ಯ ತಮ್ಮ ಸ್ಟುಡಿಯೋಗೆ ಕರೆಸ್ಕೊಂಡಿದ್ದಾರೆ. ಅರ್ಜುನ್ ಜನ್ಯ ಅವರೇ ಬಾಳು ಬೆಳಗುಂದಿ ಅವರ ಬರವಣಿಗೆಗೆ ಫಿದಾಗಿ ಹೋಗಿದ್ದಾರೆ. ಜಸ್ಟ್ ನನ್ನ ಮುಂದೆ ನಿಂತಹ ಕೆಲವೇ ಹೊತ್ತಲ್ಲಿ ಆತ ಏನೇ ಹೇಳಿದ್ರು ಕೂಡ ಅದಕ್ಕೆ ಪಟ್ಟಂತ ಸಾಹಿತ್ಯವನ್ನ ಬರೀತಾನೆ. ಮೈಕ್ ಮುಂದೆ ಎಂತ್ರೆ ಸಾಕು, ಆತ ಪಟ ಅಂತ ಸಾಹಿತ್ಯವನ್ನ ಅಲ್ಲೇ ಬರೆದು ಬಿಡ್ತಾನೆ. ಆತನ ಪ್ರತಿಭೆಗೆ ನಾನೇ ಫಿದಾಗಿ ಹೋದೆ ಅನ್ನೋ ಮೆಚ್ಚುಗೆಯ ಮಾತುಗಳನ್ನ ಅರ್ಜುನ್ ಜನ್ಯ ಹೇಳಿದ್ದಾರೆ. ಅರ್ಜುನ್ ಜನ್ಯ ಅಂತ ಸಂಗೀತ ನಿರ್ದೇಶಕರೇ ಬಾಳು ಬೆಳಗುಂದಿ ಅವರಿಗೆ ಫಿದಾಗಿ ಹೋಗಿದ್ದಾರೆ ಅಂದ್ರೆ ಅವರ ಟ್ಯಾಲೆಂಟ್ ಎಂಥದ್ದು ಅನ್ನೋದು ಗೊತ್ತಾಗುತ್ತೆ. He is not only a very good singer, very fast writer. ವಾವ್. ನಾವು ಒಂದು ಕೆಲಸ ಮಾಡ್ತಾ ಇದೀವಿ. ನಾನು ಸುಮ್ಮನೆ ಹಿಂಗೆ ಹೇಳಿದ್ರೆ ಮೈಕ್ ಹತ್ರ ನಿಂತ್ಕೊಂಡು ಟಕ್ ಅಂತ 2 ಲೈನ್ ಹೇಳ್ತಾರೆ. ಸುಮ್ಮನೆ ಅವ್ರಿಗೆ ಅಷ್ಟು ಫಾಲೋವರ್ಸ್ ಸಿಕ್ಕಿಲ್ಲ ಅನ್ನೋದು ನನಗೂ ಸ್ಟುಡಿಯೋಗೆ ಬಂದಾಗ ನನಗೆ ತುಂಬಾ ಅರಿವಾಯ್ತು. ವೆರಿ ಬ್ರಿಲಿಯಂಟ್. ಇನ್ನು ಬಾಳು ಬೆಳಗುಂದಿ ಅವರು ಕೂಡ ನಮ್ಮನ್ನ ತುಂಬಾ ಚೆನ್ನಾಗಿ ಅರ್ಜುನ್ ಜನ್ಯ ನೋಡ್ಕೊಂಡ್ರು. ಒಬ್ಬ ಸಾಮಾನ್ಯ ಕಲಾವಿದನಿಗೂ ಕೂಡ ಅವ್ರು ಕೊಡುವಂತ ಗೌರವ ನಂಗೆ ಖುಷಿ ಆಯ್ತು. ಎಲ್ಲೋ ಜನಪದ ಹಾಡುಗಳನ್ನ ಬರೀತಾ ಹಾಡ್ತಾ ಇದೆ ಅಂಥವನಿಗೆ ಇಂಥದ್ದೊಂದು ಅವಕಾಶ ಸಿಕ್ಕಿತ್ತು. ನಿಜಕ್ಕೂ ನನ್ನ ಬಾಳಿನ ಪುಣ್ಯ ಅನ್ನೋ ಮಾತನ್ನ ಬಾಳು ಬೆಳಗುಂದಿ ಹೇಳಿದ್ದಾರೆ. ನಾವೆಲ್ಲೋ ಕುರಿ ಕಾಯ್ಕೊಂಡಿದ್ದವರು, ಎಲ್ಲೋ ಜಾನಪದ ಹಾಡನ್ನ ಹಾಡ್ಕೊಂತಿದ್ದವರು, ಅಷ್ಟೋ ತಕ ಸರ್ ಜೊತೆ ಇದ್ದಿದ್ದಂತ ಒಂದು ಕ್ಷಣ ಐತಿಲ್ಲ, ನಾ ಜೀವನದಾಗ ಯಾವತ್ತೂ ಮರೆಯಂಗಿಲ್ಲ. ನಮ್ಮನ್ನ ಬಂದವ್ರನ್ನ ಬರೀ ಇದ್ರಲ್ಲೇ ಕಳಿಸ್ಲಿಲ್ಲ, ಊಟ ತರಿಸಿ ಹೊಟ್ಟೆ ತುಂಬ ಊಟ ಮಾಡಿಸಿ ದೊಡ್ಡ ಮನಸ್ಥಿತಿಯಿಂದ ನೋಡ್ಕೊಂತ ನಿಮಗ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಅಂದ್ರೆ ಜನ್ಯಾಜಿ ಸ್ಟುಡಿಯೋಗೆ ತಮ್ಮ ನೀ ಕಾಲಿಟ್ಟಿದಿ ಅಂದ್ರೆ ದೊಡ್ಡ ಮಟ್ಟದ ಸಿಹಿ ಸುದ್ದಿ ನಮ್ಗೆ ಕಾದಿದೆ ಅಂತ ಅರ್ಥ. ಬಾಳು, ಇದೊಂದು ನಿಮ್ಮ ಬಾಳಿಗೆ ಒಂದು ಹೊಸ ತಿರು. ಅಲ್ಲದೆ ಅರ್ಜುನ್ ಜನ್ಯ ಅವರ ಸರಳತೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸ್ಟುಡಿಯೋದಲ್ಲಿ ಸುಮಾರು ನಾವು ಬೆಳಗ್ಗೆ ಹೋದವರು ಮಧ್ಯಾಹ್ನ ತನಕ ಇದ್ವಿ. ನಮ್ಗೊಳ್ಳೆ ಊಟ ಹಾಕಿ ಅತ್ಯಂತ ಗೌರವದಿಂದ ನಮ್ಮನ್ನು ಕಳಿಸ್ಕೊಟ್ರು. ಅವರೊಬ್ಬ ಸಣ್ಣ ಕಲಾವಿದನಿಗೂ ಕೊಡುವಂತಹ ಗೌರವ ನಿಜಕ್ಕೂ ಮೆಚ್ಚುವಂಥದ್ದು ಅನ್ನೋ ಮಾತನ್ನು ಹೇಳಿದ್ದಾರೆ.
ಅದಕ್ಕಿಂತ ಹೆಚ್ಚಾಗಿ ಬಾಳು ಬೆಳಗುಂದಿ ಅವರು ಅರ್ಜುನ್ ಜನ್ಯ ಅವರ ಜೊತೆ ಸದ್ಯಕ್ಕೆ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋ ವಿಚಾರ ಬಾಳು ಬೆಳಗುಂದಿ ಅವರ ಅಭಿಮಾನಿಗಳಿಗೆ ಖುಷಿಯನ್ನ ಕೊಟ್ಟಿದೆ. ಬಾಳು ಬೆಳಗುಂದಿ ಸ್ಯಾಂಡಲ್ವುಡ್ನಲ್ಲಿ ಒಂದಷ್ಟು ಹಾಡುಗಳಿಗೆ ಧ್ವನಿ ಆಗಬೇಕು, ಸಾಹಿತ್ಯವನ್ನ ಬರಿಬೇಕು ಅಂತ ಅವರ ಅಭಿಮಾನಿಗಳು ಬಯಸ್ತಾ ಇದ್ರು. ಆ ದಿನ ಸದ್ಯದಲ್ಲೇ ಬರುತ್ತೆ ಅನ್ನೋದಕ್ಕೆ ಕ್ಲೂ ಕೊಟ್ಟಿದ್ದಾರೆ ಅರ್ಜುನ್ ಜನ್ಯ. ಜೊತೆಯಾಗಿ ಕೆಲಸ ಮಾಡ್ತಿದ್ದೀವಿ, ತಯಾರಿಯಲ್ಲಿದ್ದೀವಿ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ಅದ್ಭುತ ಹಾಡು ಅಥವಾ ಸಾಹಿತ್ಯದೊಂದಿಗೆ ಬಾಳು ಬೆಳಗುಂದಿ ಕನ್ನಡ ಚಿತ್ರದಲ್ಲಿ ಬೆಳಗೋದಂತೂ ಪಕ್ಕ ಅನ್ನೋ ಸೂಚನೆ ಈಗಾಗಲೇ ಸಿಕ್ಕಿದೆ. ಆ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅವರ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಇಡೀ ಕರ್ನಾಟಕವೇ ಕಾತುರದಿಂದ ಕಾಯ್ತಾ ಇದೆ ಅಂದರೆ ಅತಿಶಯೋಕ್ತಿಯಲ್ಲ. ಆ ರೇಂಜ್ಗೆ ಅಭಿಮಾನಿಗಳು ಹುಟ್ಕೊಂಡಿದ್ದಾರೆ ಬಾಳು ಬೆಳಗುಂದಿ ಅವರಿಗೆ. ಅವರ ಹಾಡು, ಅವರ ಸಾಹಿತ್ಯ ಎಲ್ಲವೂ ಕೂಡ ಕನ್ನಡಿಗರಿಗೆ ಇಷ್ಟ ಆಗಿದೆ. ಯಾವತ್ತೂ ಅವರು ಸರಿಗಮಪ ವೇದಿಕೆಗೆ ಬರಬೇಕಾಗಿತ್ತು, ಈಗಲಾದರೂ ಬಂದಿದ್ದಾರಲ್ವಾ. ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ, ಅರ್ಜುನ್ ಜನ್ಯ ಅವರ ಮೂಲಕ ದೊಡ್ಡದೊಂದು ಅವಕಾಶದ ಬಾಗಿಲು ಅವರಿಗೆ ತೆರಲಿ ಅಂತ ಎಲ್ಲರೂ ಕೂಡ ಹಾರೈಸ್ತಾ ಇದ್ದಾರೆ. ಯಾವ ಹಾಡು ಅಥವಾ ಯಾವ ಸಾಹಿತ್ಯವನ್ನು ಅವರು ಬರೀತಾರೆ ಅನ್ನೋದು ಸದ್ಯಕ್ಕೆ ಅಭಿಮಾನಿಗಳ ಕುತೂಹಲ. ಮುಂದಿನ ದಿನಗಳಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಈ ಶ್ವಾನ ಪ್ರೀತಿ ಎಷ್ಟು ಅನನ್ಯ, ಅಮೂಲ್ಯ ಅಲ್ವಾ? ಈ ಸುಂದರ ಕ್ಷಣಗಳನ್ನ ನೀವು ಅನುಭವಿಸಬೇಕು. ಭೂಮಿಯಲ್ಲಿ ನಿಯತ್ತಿಗೆ ಹೆಸರಾಗಿರುವ ಶ್ವಾನಗಳ ಜೊತೆ ನಿಮ್ಮ ಜೀವನವನ್ನ ಕಳಿಬೇಕು ಅನ್ನೋ ಹಂಬಲ ನಿಮಗಿದೆಯಾ? ಹಾಗಾದ್ರೆ ಮತ್ಯಾಗ್ತಡ? ರ್ಯಾಟ್ವೀಲರ್, ಶಿಟ್ಸ್, ಡ್ಯಾಶ್ ಹುಡ್, ಪಮೋರಿಯನ್, ಬೀಗಲ್, ಅಮೆರಿಕನ್ ಬುಲ್, ಪಗ್, ಜರ್ಮನ್ ಶೆಫರ್ಡ್ ಸೇರಿದಂತೆ ಎಲ್ಲ ಬಗೆಯ ಬ್ರೀಡ್ಗಳಿಗಾಗಿ ಸಂಪರ್ಕಿಸಿ. MS ಕೆನ್ನೆಲ್, ಮೂರ್ತಿಗೌಡ, ಬಾಪುನಗರ್, ಮೂಡಿಗೆರೆ, ಚಿಕ್ಕಮಗಳೂರು. ಸಂಪರ್ಕಿಸಬೇಕಾದ ಸಂಖ್ಯೆ 7892444051 9481071912. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.